ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ. ಕ್ಷೇಮವಾಗಿರಿ, ನಗ್ತಾಯಿರಿ. ತಾನು ಹುಟ್ಟಿದ ಊರಿನತ್ತ ಇಡೀ ಪ್ರಪಂಚವೇ ತಿರುಗಿ ನೋಡುವಂತೆ ಮಾಡಿರುವಂತಹ ಸುಮಾರು 150ಕ್ಕೂ ಹೆಚ್ಚು ದೇಶಗಳಲ್ಲಿ ತನ್ನ ಅನುಯಾಯಿಗಳನ್ನ ಭಕ್ತವೃಂದವನ್ನ ಹೊಂದಿರುವಂತಹ, ಒಂದರ್ಥದಲ್ಲಿ ಪವಾಡ ಪುರುಷ ಎಂದೇ ಕರೆಸಿಕೊಂಡಂತ ಹಾಗೂ ದೇವ ಮಾನವ ಎಂದು ಸಂಬೋಧಿಸಲ್ಪಟ್ಟಂತ ಒಬ್ಬ ಮಹಾನ್ ಶಕ್ತಿ, ಮಹಾನ್ ಚೇತನ. ಈ ಚೇತನದ ಹೆಸರು ಪುಟ್ಟಪರ್ತಿ ಶ್ರೀ ಸತ್ಯ ಸಾಯಿ ಬಾಬಾ ಅಂತ. ಈ ಮಹಾನ್ ಪುರುಷನ, ದೈವಿ ಭಕ್ತನ, ಒಬ್ಬ ಸಂತನ ದರ್ಶನಕ್ಕೆಂದು ನಾನು ಪುಟ್ಟಪರ್ತಿಯ ದೇವಸ್ಥಾನ ಅಂದರೆ ಶ್ರೀ ಸಾಯಿ ಮಂದಿರ, ಅದಕ್ಕೆ ಪ್ರಶಾಂತಿ ನಿಲಯಂ ಅಂತ ಕರೀತಾರೆ, ಆ ಪ್ರಶಾಂತಿ ನಿಲಯಂಗೆ ಹೋಗ್ತಾ ಇದ್ದೇನೆ. ಹಾಗಿದ್ರೆ ಬನ್ನಿ ಆ ಸತ್ಯ ಸಾಯಿ ಬಾಬಾರವರ ದರ್ಶನವನ್ನ ಮಾಡ್ಕೊಂಡು ಬರೋಣ. ನೀವು ಹಲವಾರು ಪವಾಡ ಪುರುಷರ ಬಗ್ಗೆ ಕೇಳಿದ್ದೀರಿ, ನೋಡಿದ್ದೀರಿ. ಆದರೆ ನಾನು ಇವತ್ತು ಹೇಳ್ತಾ ಇರೋದು ತನ್ನ ಹುಟ್ಟೂರಿನತ್ತ ಇಡೀ ಪ್ರಪಂಚವೇ ತಿರುಗಿ ನೋಡುವಂತೆ ಮಾಡಿದ ಒಬ್ಬ ಅದ್ಭುತ ಅವತಾರ ಪುರುಷನ ಬಗ್ಗೆ, ಅಂದರೆ ಪುಟ್ಟಪರ್ತಿ ಶ್ರೀ ಸತ್ಯ ಸಾಯಿ ಬಾಬಾರವರ ಬಗ್ಗೆ. ಪವಾಡ ಪುರುಷ ಎಂದೇ ಪ್ರಸಿದ್ಧಿಯಾಗಿರುವ ಶ್ರೀ ಸತ್ಯ ಸಾಯಿ ಬಾಬಾರವರು ಹುಟ್ಟಿದ್ದು 1926 ನವೆಂಬರ್ 23ರಂದು ಆಂಧ್ರ ಪ್ರದೇಶದ ಪುಟ್ಟಪರ್ತಿ ಎಂಬ ಪುಟ್ಟ ಹಳ್ಳಿಯಲ್ಲಿ. ಇದೇ ನೋಡಿ ಶ್ರೀ ಬಾಬಾರವರು ಹುಟ್ಟಿದ ಸ್ಥಳ. ಇದು ಸಾಯಿಬಾಬಾ ಆಶ್ರಮದಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿದೆ. ಇವರ ಜನ್ಮನಾಮ ಸತ್ಯನಾರಾಯಣ ರಾಜು ಅಂತ. ತಾಯಿ ಈಶ್ವರಮ್ಮ, ತಂದೆ ಪೆದ್ದ ವೆಂಕಮ್ಮ ರಾಜು ರತ್ನಾಕರ. ಇವರ ಜನ್ಮ ತಾಯಿ ಈಶ್ವರಮ್ಮನವರ ಅದ್ಭುತ ಪವಾಡಗಳಿಂದ ಆದ ಪರಿಶುದ್ಧ ಗರ್ಭಧಾರಣೆಯಿಂದ ಆಯಿತು ಎನ್ನಲಾಗಿದೆ. ಇವರು ಮಗುವಾಗಿದ್ದಾಗಲೇ ಅಸಾಧಾರಣ ಬುದ್ಧಿವಂತ ಹಾಗೂ ದಯೆಯುಳ್ಳ ಮನುಷ್ಯ ಎನಿಸಿಕೊಂಡಿದ್ದರು. ಇವರು 3ನೇ ಕ್ಲಾಸ್ವರೆಗೂ ಪುಟ್ಟಪರ್ತಿಯಲ್ಲಿಯೇ ಅಭ್ಯಾಸ ಮಾಡಿದರು. ನಂತರ ಅಲ್ಲಿಂದ ಬುಕ್ಕಾಪಟ್ನಂ ಎಂಬ ಪಟ್ಟಣಕ್ಕೆ ಶಾಲೆಗೆ ಹೋದರು. ಇವರು ಉರವಕೊಂಡ ಎಂಬಲ್ಲಿ ವಾಸಿಸುತ್ತಿದ್ದಾಗ ಚೇಳೊಂದು ಕಚ್ಚಿ ಪ್ರಜ್ಞೆಯನ್ನು ಕಳೆದುಕೊಳ್ತಾರೆ. ಪ್ರಜ್ಞೆಯಿಂದ ಎದ್ದ ಮೇಲೆ ಅವರಲ್ಲಿ ಹಲವಾರು ಬದಲಾವಣೆಗಳು ಪ್ರಾರಂಭವಾಗಿದ್ದೊಂದು ಮಹತ್ತರ ಸಂಗತಿಯಾಗಿದೆ. ಪದೇ ಪದೇ ನಗೋದು, ಶಾಂತಚಿತ್ತರಾಗಿ ಕುಳಿತುಕೊಳ್ಳುವುದು, ಹೀಗೆ ಬಾಬಾರವರು ಆಧ್ಯಾತ್ಮದ ಕುರುಹುಗಳನ್ನು ಕಾಣತೊಡಗಿದರು. ನಂತರದ ದಿನಗಳಲ್ಲಿ ಅವರು ಹಲವಾರು ಪವಾಡಗಳನ್ನು ಸೃಷ್ಟಿಸಲು ಪ್ರಾರಂಭಿಸಿದರು. ಯಾರಾದರೂ ನೀನು ಯಾರು ಎಂದು ಕೇಳಿದರೆ ನಾನು ಸಾಯಿಬಾಬಾ ಎಂದು, ಶಿರ್ಡಿ ಸಾಯಿಬಾಬಾನ ಪುನರ್ಜನ್ಮ ಎಂದು ಹೇಳುತ್ತಿದ್ದರು. ಕಾಲಾನಂತರ ಅವರು ಬಹುಬೇಗ ಬಹುದೊಡ್ಡ ಸಂಖ್ಯೆಯ ಭಕ್ತರನ್ನ, ಅನುಯಾಯಿಗಳನ್ನು ಹೊಂದಿದರು. 1948ರಲ್ಲಿ ಈಗಿನ ಪ್ರಶಾಂತಿ ನಿಲಯಂ ಎಂಬ ಮಂದಿರದ ಕಟ್ಟಡದ ನಿರ್ಮಾಣ ಕಾರ್ಯ ಪ್ರಾರಂಭವಾಯಿತು. ವರ್ಷಗಳು ಕಳೆದಂತೆ ಇವರ ಸಮಾಜ ಸೇವಾ ಕಾರ್ಯಕ್ರಮಗಳು ಪ್ರಾರಂಭವಾದವು. 1954ರಲ್ಲಿ ಪುಟ್ಟಪರ್ತಿ ಅಂದರೆ ಇದೇ ಪುಟ್ಟಪರ್ತಿ ಎಂಬ ಹಳ್ಳಿಯಲ್ಲಿ ಆಸ್ಪತ್ರೆಯೊಂದನ್ನು ಪ್ರಾರಂಭಿಸಿದರು. 1913ರಲ್ಲಿ ಬಾಬಾರವರು 4 ಸಲ ಹೃದಯಾಘಾತವಾಗಿ ತಮ್ಮ ಸ್ವ ಇಚ್ಛೆಯಂತೆಯೇ ಗುಣಮುಖರಾದರು. ಇದು ಅವರ ಮಹತ್ತರವಾದ ಪವಾಡಗಳಲ್ಲೊಂದು. ನಂತರ ಅವರು ದೇಶದ ಇತರೆ ಸ್ಥಳಗಳಿಗೆ ಹೋಗಿ ಪ್ರವಚನ ಪ್ರಾರಂಭಿಸಿ ಮೊಟ್ಟ ಮೊದಲ ಬಾರಿಗೆ ವಿದೇಶಕ್ಕೆ, ಉಗಾಂಡ ದೇಶಕ್ಕೆ ಹೋದರು. ಸುಮಾರು 150ಕ್ಕೂ ಹೆಚ್ಚು ದೇಶಗಳಲ್ಲಿ ಕೋಟಿ ಕೋಟಿ ಭಕ್ತರನ್ನು ಹೊಂದಿರುವ ಶ್ರೀ ಬಾಬಾರವರ ವಿಶೇಷ ಪ್ರವಚನ ಹೇಗಿತ್ತೆಂದರೆ, ನಿಮ್ಮ ಧರ್ಮವನ್ನು ಬಿಡಬೇಡಿ, ನಿಮ್ಮ ಕುಲದೇವರನ್ನು ಬಿಡಬೇಡಿ, ಶಾಂತಿ, ಪರೋಪಕಾರ, ಪ್ರಾಣಿದಯೆಯನ್ನು ರೂಢಿಸಿಕೊಳ್ಳಿ, ನಿರ್ಮಲವಾದ ಮನಸ್ಸಿನಿಂದ ಎಲ್ಲರನ್ನೂ ಪ್ರೀತಿಸಿ ಎಂಬುದಾಗಿತ್ತು. ಇವರ ಇನ್ನೊಂದು ವಿಶೇಷವಾದ ಪವಾಡ ಏನೆಂದರೆ, ಇವರು ಕುಳಿತಲ್ಲಿಯೇ ತಮ್ಮ ಯೋಗ ಶಕ್ತಿಯಿಂದ ವಿಭೂತಿಯನ್ನು ಸೃಷ್ಟಿಸಿ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಕೊಡುತ್ತಿದ್ದರು. ಜಾತಿ ಮತ ಭೇದವಿಲ್ಲದೆ ಸರ್ವರಿಂದಲೂ ಅವತಾರ ಪುರುಷ, ಪವಾಡ ಪುರುಷ, ದೇವಮಾನವ ಎನಿಸಿಕೊಂಡಿದ್ದರು. ಪ್ರತಿ ಭಾನುವಾರ ಅಥವಾ ಗುರುವಾರ ಭಕ್ತಿಗೀತೆಗಳನ್ನು, ಭಜನೆಗಳನ್ನು ಭಕ್ತರ ಮಧ್ಯದಲ್ಲಿ ಅವರೊಂದಿಗೆ ಹಾಡಿ ಹರಸುತ್ತಿದ್ದರು. ತಮ್ಮ ಕಾಲಘಟ್ಟದಲ್ಲಿ ನೂರಾರು ಆಸ್ಪತ್ರೆಗಳನ್ನು, ಉಚಿತ ವೈದ್ಯಕೀಯ ಸೌಲಭ್ಯಗಳನ್ನು ಪ್ರಾರಂಭಿಸಿದರು. ನೂರಾರು ಸಾಯಿ ಮಂದಿರಗಳನ್ನು ನಿರ್ಮಿಸಿ ಭಕ್ತರನ್ನು ಸನಾತನ ಧರ್ಮದತ್ತ
ಆಧ್ಯಾತ್ಮಿಕ ಚಿಂತನೆಯತ್ತ ಸೆಳೆದರು. ನೀರಿಲ್ಲದೆ ಬಳಲುತ್ತಿದ್ದ ಹಳ್ಳಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸಹ ಪ್ರಾರಂಭಿಸಿದರು. ಇದು ಅವರ ಸಮಾಜಮುಖಿ ಕಾರ್ಯಕ್ರಮವನ್ನು ಬಿಂಬಿಸುತ್ತದೆ. ಇವರ ಆದರ್ಶಮಯ ಜೀವನವನ್ನು ಅರಿತ ಭಾರತ ಸರ್ಕಾರ 1999ರಲ್ಲಿ ಅಂಚೆ ಚೀಟಿಯನ್ನು ಸಹ ಬಿಡುಗಡೆಗೊಳಿಸಿ ಇವರಿಗೆ ಗೌರವವನ್ನು ಸೂಚಿಸಿತು. ಇವರು ತಮ್ಮ ಯೋಗ ಬಲದಿಂದ ವಿಭೂತಿಯನ್ನು ಸೃಷ್ಟಿಸುವಾಗ ಕೆಲವೊಬ್ಬರಿಗೆ ಆಹಾರ, ಬಂಗಾರದ ಉಂಗುರ ಸಹ ಸಿಕ್ಕಿರುವುದಾಗಿ ಕೆಲವರು ಭಕ್ತರು ನಂಬಿದ್ದಾರೆ. ಕಲ್ಲನ್ನು ಕಲ್ಲು ಸಕ್ಕರೆಯಾಗಿ, ನೀರನ್ನು ಪಾನಕವಾಗಿ ಪರಿವರ್ತಿಸುತ್ತಿದ್ದರೆಂಬುದನ್ನು ನಂಬಿರುವ ಭಕ್ತರೂ ಸಹ ಇದ್ದಾರೆ. ಇಂತಹ ಅವತಾರ ಪುರುಷ ಎಂದೇ ಎನಿಸಿಕೊಂಡ ಈ ಸಮಾಜಮುಖಿ ಪವಾಡ ಪುರುಷ ಏಪ್ರಿಲ್ 24, 2011ರಂದು ತಮ್ಮ 84ನೇ ವಯಸ್ಸಿನಲ್ಲಿ ಇದೇ ತಮ್ಮ ಹುಟ್ಟಿದ ಊರಾದ ಪುಟ್ಟಪರ್ತಿಯಲ್ಲಿ ಇಹಲೋಕವನ್ನು ತ್ಯಜಿಸಿ ತಮ್ಮ ಅಪಾರ ಭಕ್ತ ಸಾಗರವನ್ನು ಕಣ್ಣೀರಲ್ಲಿ ಮುಳುಗಿಸಿದರು. ಇವರೇ ನಿರ್ಮಾಣ ಮಾಡಿದಂತಹ ಇದೇ ಪ್ರಶಾಂತಿ ನಿಲಯಂನ ಅಂದರೆ ಇದೇ ಪುಟ್ಟಪರ್ತಿಯ ಶ್ರೀ ಸಾಯಿಬಾಬಾ ಮಂದಿರದ ಪ್ರಾರ್ಥನಾ ಸಭಾ ಮಂದಿರದಲ್ಲಿ ಇವರ ಸಮಾಧಿಯನ್ನು ನಿರ್ಮಿಸಿ ಅವರಿಗೆ ಗೌರವವನ್ನು ಸೂಚಿಸಿದ್ದಾರೆ. ಇಂತಹ ಪವಾಡ ಪುರುಷನ ತಂದೆ ತಾಯಿಯ ಸಮಾಧಿಯೂ ಸಹ ಇವರ ಆಶ್ರಮದ ಹತ್ತಿರದಲ್ಲಿಯೇ ಇದೆ. ಇಂತಹ ಪವಾಡ ಪುರುಷನ ಅವತಾರ ಪುರುಷನ ಆಶ್ರಮ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಪುಟ್ಟಪರ್ತಿ ಎಂಬ ಪಟ್ಟಣದ ಸರ್ಕಾರಿ ಬಸ್ ನಿಲ್ದಾಣದ ಪಕ್ಕದಲ್ಲಿಯೇ ಇದೆ. ಇಲ್ಲಿ ಚಿತ್ರೀಕರಣ ನಿಷೇಧವಿರುವುದರಿಂದ ಸಾಧ್ಯವಾದಷ್ಟನ್ನೇ ಚಿತ್ರೀಕರಿಸಿದ್ದೇನೆ. ಈ ಆಶ್ರಮದ ಒಳಗೆ ಪ್ರವೇಶಿಸಿದಂತೆ ನಿಮ್ಮನ್ನು, ನಿಮ್ಮ ಲಗೇಜನ್ನು ಕೂಲಂಕಷವಾಗಿ ಪರಿಶೀಲಿಸಿ ಇಲ್ಲಿರುವ ಹಲವಾರು ವಸತಿ ಗೃಹಗಳಲ್ಲಿ ನಿಮಗೆ ಮೀಸಲಿರಿಸಿದ ರೂಮ್ಗೆ ಅವರದೇ ಆದ ಬ್ಯಾಟ್ರಿ ಕಾರುಗಳಲ್ಲಿ ಕರೆದುಕೊಂಡು ಹೋಗುತ್ತಾರೆ. ವಿಶೇಷ ಅಂದರೆ ಇಲ್ಲಿ ಬೆಳಗ್ಗೆ ₹1 ಉಪಹಾರ ಸಿಗುತ್ತೆ. ಕೇವಲ ₹6 ಮಧ್ಯಾಹ್ನ ಹಾಗೂ ಸಾಯಂಕಾಲದ ಪ್ರಸಾದ ಭೋಜನದ ವ್ಯವಸ್ಥೆ ಇರುತ್ತದೆ. ಈ ಮಂದಿರದಲ್ಲಿ ನೀವು ವಿಶೇಷವಾದ ಒಂದು ವಿಷಯವನ್ನು ಗಮನಿಸಬಹುದು. ಅದೇನೆಂದರೆ, ಈ ಇಡೀ ಮಂದಿರದಲ್ಲಿ ನಿಮಗೆ ಎಲ್ಲೂ ಒಂದು ಕಾಣಿಕೆ ಹುಂಡಿ ನೋಡ್ಲಿಕ್ಕೆ ಸಿಗೋದಿಲ್ಲ. ಅಂದರೆ ಕಾಣಿಕೆ ಹುಂಡಿಯನ್ನೇ ಇಟ್ಟಿಲ್ಲ. ಅಕಸ್ಮಾತ್ ನೀವೇನಾದರೂ ಕಾಣಿಕೆ ಕೊಡಬೇಕು ಅಂದರೆ ಆಫೀಸಿಗೆ ಹೋಗಿ ಡೊನೇಷನ್ ಕೊಡ್ಬೋದು, ಅಂದರೆ ದೇಣಿಗೆಯನ್ನು ಕೊಡ್ಬೋದು. ಬೆಂಗಳೂರಿನಿಂದ ಸುಮಾರು 155 ಕಿಲೋಮೀಟರ್ ದೂರದಲ್ಲಿರುವ ಈ ಪುಣ್ಯಕ್ಷೇತ್ರಕ್ಕೆ ಬೆಂಗಳೂರಿನಿಂದ ಸುಮಾರು 14 ಟ್ರೈನ್ಗಳ ವ್ಯವಸ್ಥೆ ಇದೆ. ಜೊತೆಗೆ ಸಾಕಷ್ಟು ಸರ್ಕಾರಿ ಹಾಗೂ ಖಾಸಗಿ ಬಸ್ಸುಗಳ ವ್ಯವಸ್ಥೆ ಇದೆ. ಹಾಗೂ ವಿಶೇಷ ಏನಂದರೆ, ಇಲ್ಲಿ ಸ್ವಂತ ವಿಮಾನವನ್ನು ಹೊಂದಿದವರಿಗೂ ಸಹ ವಿಮಾನ ನಿಲ್ದಾಣವನ್ನು ಸಹ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ನೀವು ನೆನಪಿಟ್ಕೊಳ್ಳುವಂಥ ಒಂದು ಸಂಗತಿ ಏನಂದರೆ, ನೀವು ಒಬ್ಬರೇ ಅಂದರೆ ಸಿಂಗಲ್ ಆಗಿ ಬಂದರೆ ಇಲ್ಲಿ ರೂಮ್ ಅಂತೂ ಕೊಡೋದಿಲ್ಲ. ಹಾಗೆಯೇ ಕಾಮನ್ ಆದ ಒಂದು ಬಂಕ್ ಬೆಡ್ಗಳನ್ನು ಕೊಡ್ತಾರೆ. ಅಂದರೆ ಒಂದು ಕಾಮನ್ ದೊಡ್ಡದೊಂದು ಹಾಲ್ ಇದೆ, ಆ ಹಾಲ್ನಲ್ಲಿ ನಿಮಗೆ ತಂಗಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ. ಆತ್ಮೀಯ ವೀಕ್ಷಕರೇ, ಪುಟ್ಟಪರ್ತಿ ಶ್ರೀ ಸಾಯಿಬಾಬಾರವರ ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡ ನಂತರ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆಯೇ ವಿಶೇಷ ವಿಷಯಗಳ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾಳೆ ಮತ್ತೊಂದು ಹೊಸ ವಿಷಯದೊಂದಿಗೆ, ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಕ್ಷೇಮವಾಗಿರಿ, ನಗ್ತಾ ಇರಿ. ನಮಸ್ಕಾರ.